ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ವಿತ್ ರಾಗಿಣಿ ಅನಂತ್. ಇವತ್ತಿನ ರೆಸಿಪಿ ಮೊಸರು ಅವಲಕ್ಕಿ. ಸಿಂಪಲ್ ಆಗಿ ಯಾವ ರೀತಿ ಮೊಸರು ಅವಲಕ್ಕಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಬೇಸಿಗೆಗಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ, ಹಾಗೆ ದೇಹಕ್ಕೂ ಸಹ ತಂಪು. ಮೊದಲಿಗೆ ನಾನಿಲ್ಲಿ 2 ಕಪ್ ಅಷ್ಟು ಅವಲಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ 2 ಸಲ ವಾಶ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಒಂದು 10 ಮಿನಿಟ್ಸ್. ಆಮೇಲೆ 1 ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಅವಲಕ್ಕಿ ಪೂರ್ತಿ ಮೊಸರನ್ನ ಹೀರ್ಕೊಳ್ಳುತ್ತೆ. ನಂತರ ಇದಕ್ಕೆ 1 ಕಪ್ ಬಿಡಿಸಿಟ್ಟಿರುವಂತಹ ದಾಳಿಂಬೆ ಬೀಜ, ಹಾಗೆ 1 ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿ, ಹಾಗೆ 2 ಸಣ್ಣಗೆ ತುರಿದಿರುವಂತಹ ಕ್ಯಾರೆಟ್, ಹಾಗೆ ಅರ್ಧ ಕಪ್ ಸಣ್ಣಗೆ ತುರಿದಿರುವಂತಹ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಟ್ಟು ಆದಮೇಲೆ ಒಂದು ಒಗ್ಗರಣೆನ ಹಾಕ್ಕೋಬೇಕಾಗತ್ತೆ. ಸೊ ಒಗ್ಗರಣೆಗೆ ಒಂದು ಪಾನ್ಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಕಾಯ್ಲಿಕ್ಕಿಟ್ಟು ಅದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ಚಿಟಪಟ ಆದ ನಂತರ 6 ರಿಂದ 7 ಗೋಡಂಬಿ, 2 ಮುರಿದು ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗತ್ತೆ. ಮತ್ತು 3 ಉದ್ದಗೆ ಹಚ್ಚಿರುವಂತಹ ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ನಂತರ ಲಾಸ್ಟಲ್ಲಿ 1 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂಡು 2 ನಿಮಿಷ ಫ್ರೈ ಮಾಡಿ ನಾವೇನು ಆಗಲೇ ಅವಲಕ್ಕಿ ಹಾಗೆ ದಾಳಿಂಬೆ, ಈರುಳ್ಳಿ, ಕ್ಯಾರೆಟು ಎಲ್ಲ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಸೊ ಆ ಒಂದು ಮಿಶ್ರಣಕ್ಕೆ ಸೇರಿಸಿ ಉರ್ದಿ ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜನ ಹಾಕೋದ್ರಿಂದ ತುಂಬಾ ತಿನ್ನಬೇಕಾದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಕಡಲೆ ಬೀಜನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು, ಮೊಸರು ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಬೇಸಿಗೆಗಂತೂ ಮಾಡಿಸಿದ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.